Hi students, today SLC Bridge course topic circles. Circles is a collection of all the points in a plane which are at a constant distance from a fixed point. Meaning circle under a collection of all points. Is something example collection of all points. Okay, collection of all points. In a plane is called XY plane, YZ plane, ZX plane. That is called plane. That is called one of the plane. So, which are the constant distance of a radius. So, from a fixed point, that is called a fixed point, ಕಾನ್ಸ್ಟೆಂಟ್ ಡಿಸ್ಟೆನ್ಸ್ ಎಲ್ಲ ಕಡೆ ರೇಡಿಯಸ್ ಏನಿರಬೇಕು ಸೇಮ್ ಇರಬೇಕು. ಇದು 5 ಸೆಂಟಿಮೀಟರ್ ಅಂದ್ರೆ ಇದು 5 ಸೆಂಟಿಮೀಟರ್, ಇದು 5 ಸೆಂಟಿಮೀಟರ್, ಇದು ಎಲ್ಲ 5 ಸೆಂಟಿಮೀಟರ್. ದಟ್ ಈಸ್ ಕಾಲ್ಡ್ ಒನ್ ಆಫ್ ದಿ ಸರ್ಕಲ್. Collection of all points which in a plane at a constant distance of a radius, and the means distance means radius of a fixed point, that is called circle. So very important. PQ is one of the line. A circle touch ಆಗಿದೆಯಾ? No, that is called no common point. Circle ಅಲ್ಲಿ ಈಗ ಇದೊಂದು ಲೈನ್ ಈ ತರ ಟಚ್ ಆಗಿದೆ, ಇದಕ್ಕೆ ಕಾಮನ್ ಪಾಯಿಂಟ್ ಟಚ್ ಆಗಿಲ್ಲ, ಕ್ರಾಸ್ ಆಗಿಲ್ಲ. ಸೊ ನೋ ಕಾಮನ್ ಪಾಯಿಂಟ್. PQ is a ನಾನ್ ಇಂಟರ್ಸೆಕ್ಟಿಂಗ್. ಈ ಸರ್ಕಲ್ ಗೆ ಡ್ಯಾಶ್ ಆಗಿಲ್ಲ, ಇಂಟರ್ಸೆಕ್ಟಿಂಗ್ ಆಗಿರಲ್ಲ. ದಟ್ ಇಸ್ ಕಾಲ್ಡ್. ನೆಕ್ಸ್ಟ್ ಒನ್, ಟೂ ಕಾಮನ್ ಪಾಯಿಂಟ್ಸ್. ಅದು ಈ ತರ ಲೈನ್ ಕ್ರಾಸ್ ಆಗಿರುತ್ತೆ, ಇಂಟರ್ಸೆಕ್ಟ್ ಆಗಿರುತ್ತೆ. 1 2 1 point 2 point, that's called 1 point 2 point. That's called center. Two common point. PQ is a secant ಅಂತೀವಿ. ಅದಕ್ಕೆ ಏನಂತೀವಿ? secant. Two common point ಏನಾದ್ರು ಟಚ್ ಆದ್ರೆ that is called secant. One common point ಟಚ್ ಆದ್ರೆ only just one point ಈ ತರ ಟಚ್ ಆಗಿರುತ್ತೆ, that is called tangent. PQ is a tangent. Next, O center point, that is called center. Next, OA, that is called radius. Next, PQ is a chord. The biggest chord is a diameter. ಇದೆ highest chord. ಇದು ಸಣ್ಣದು ಈ ತರ ಬರ್ಬೋದು, ಈ ತರ ಬರ್ಬೋದು, ಈ ತರ. ಬಿಗ್ಗೆಸ್ಟ್ chord ಅಂದ್ರೆ diameter. That is called biggest chord. Smaller chord ಆಗುತ್ತೆ, ಸಣ್ಣ ಇಲ್ಲ ಅದೇ biggest chord is a diameter. Next, very important chord, this one. Okay, arc means this one. PRQ, that is called minor arc. PMQ, that is called major arc. PQ, that is called chord. Next one, this one, circumference. CD, disc. ಇದಕ್ಕೆ ಏನಂತೀವಪ್ಪ ಅಂದ್ರೆ circumference. CD, disc ಅಂತೀವಿ. That is called circle. O is a center. AOBC, that is called sector. ಈ ಕೇಕ್ ಶೇಪ್ ಅಲ್ಲಿ ಬರ್ತದೆ. ಈ ಕೇಕ್ ಅಲ್ಲಿ ಈ ತರ ಕಟ್ ಮಾಡಿರ್ತೀವಲ್ರಿ, ಈ ತರ ಒಂದು ಶೇಪ್ ಬರ್ತದೆ. that is called sector. ಅಂದ್ರೆ O ಅನ್ನೋದು ಪಾಯಿಂಟ್ ಟಚ್ ಆಗಿರ್ಬೇಕು, ರೇಡಿಯಸ್ 2 ಇರಬೇಕು, ಆರ್ಕ್ 1 ಇರಬೇಕು. that is called sector. 2 radius and 1 arc, that is called sector. Semicircle means ಆ ಕರೆಕ್ಟ್ ಕಟ್ ಮಾಡ್ತೀವಿ ನೋಡ್ರಿ, ಡಯಾಮೀಟರ್ ಇಂದ ಕರೆಕ್ಟ್ ಕಟ್ ಮಾಡಿರ್ತೀವಿ. ದಟ್ ಇಸ್ ಕಾಲ್ಡ್ ಸೆಮಿಸರ್ಕಲ್. ಆರ್ ದಿಸ್ ಒನ್, ದಟ್ ಇಸ್ ಕಾಲ್ಡ್ ಸೆಮಿಸರ್ಕಲ್. ಒನ್ ತಗೊಂಡಿ ನಾನು ಅಷ್ಟೇ. AOBC, ದಟ್ ಇಸ್ ಕಾಲ್ಡ್ ಸೆಮಿಸರ್ಕಲ್. ನೆಕ್ಸ್ಟ್, very important, that is called center. AB means chord, good. Next, ACB means minor arc. ಈ ಟೋಟಲ್ ಏರಿಯಾ ಏನ್ ಬರ್ತಾ ಅಂದ್ರೆ ಕಾರ್ಡ್ ಮತ್ತೆ ಆರ್ಕ್ ಇಂದ ಟೋಟಲ್ ಏರಿಯಾ ಬರ್ತೈತೆ ಸೆಗ್ಮೆಂಟ್. ದಟ್ ಇಸ್ ಕಾಲ್ಡ್ ಸೆಗ್ಮೆಂಟ್. ಅಂದ್ರೆ ABC ಅಂದ್ರೆ ಕಾರ್ಡ್ ಅಂಡ್ ಆರ್ಕ್, ಈ ಟೋಟಲ್ ಏರಿಯಾ ಏನು, ದಟ್ ಇಸ್ ಕಾಲ್ಡ್ ಸೆಗ್ಮೆಂಟ್. ಸೊ ಸೆಕ್ಟರ್, ಸೆಗ್ಮೆಂಟ್, very important. ನೆಕ್ಸ್ಟ್, ಏರಿಯಾ ಆಫ್ ದಿ ಸರ್ಕಲ್ ಯಾವ ತರ ಬಂತು? R ಸ್ಕ್ವೇರ್. ಅದು ಕಂಡಿಡ ನೋಡೋಣ, ಅದ್ರ ಬಗ್ಗೆ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಫಸ್ಟ್, ಸರ್ಕಂಫರೆನ್ಸ್ ಆಫ್ ಎ ಸರ್ಕಲ್ 2πr. Very important. So that is called a circle. Circumference means total circumference. ಇದು ಒಂದು ಇದಕ್ಕೆ ಏನಂತೀವಿ ಅಂದ್ರೆ ಸರ್ಕಂಫರೆನ್ಸ್ ಅಂತೀವಿ. ಈ ಸರ್ಕಂಫರೆನ್ಸ್ ಅಂದ್ರೆ ಏನಿಲ್ಲ, ಒಂದು ರೌಂಡ್ ಶೇಪ್ ಅದು ಏನಾದ್ರು ತಗೊಳ್ರಿ, ರೌಂಡ್ ಶೇಪ್. ಸೊ ಇದಕ್ಕೆ ಏನ್ ಮಾಡ್ತಾರೆ, ಒಂದು
ಥ್ರೆಡ್ ತಗೊಳ್ರಿ, ಡಯಾಮೀಟರ್ ಅಷ್ಟು ಸೆಂಟಿಮೀಟರ್ ಥ್ರೆಡ್ ತಗೊಳ್ರಿ. ಸೊ ಥ್ರೆಡ್ ತಗೊಳ್ಳಿ. ಆ ಥ್ರೆಡ್ಡಿಂದ ಸೊ ಆ ಡಯಾಮೀಟರ್ ಥ್ರೆಡ್ ತಗೊಂಡು ಇಲ್ಲ ಇಲ್ಲಿ ಒನ್ ಡಯಾಮೀಟರ್, 2 ಡಯಾಮೀಟರ್, 3 ಡಯಾಮೀಟರ್ ಇಷ್ಟು ಬರ್ತಾ ಇದು ಸ್ಪೇಸ್ ಉಳಿತು, ಸ್ವಲ್ಪ ಸ್ಮಾಲ್ ಸ್ಪೇಸ್. ಸೊ ಅಂದ್ರೆ 3 ಡಯಾಮೀಟರ್, 1 ಡಯಾಮೀಟರ್, 2 ಡಯಾಮೀಟರ್, 3 ಡಯಾಮೀಟರ್ ಅಂದ್ರೆ ಸರ್ಕಾಂಫರೆನ್ಸ್ ಡಿವೈಡ್ ಬೈ ಈ ಏನ್ ಡಿವೈಡ್ ಮಾಡಿವಿ, ಡಯಾಮೀಟರ್ ಡಿವೈಡ್ ಮಾಡಿವಿ. ಆನ್ಸರ್ ಏನ್ ಮಾಡ್ತು 3 1 2 3 ಪಾಯಿಂಟ್ ಸಮಥಿಂಗ್, ದಟ್ ಇಸ್ ಕಾಲ್ಡ್ 3.142, ದಟ್ ಇಸ್ ಕಾಲ್ಡ್ ಪೈ. ಸೊ ಸರ್ಕಾಂಫರೆನ್ಸ್ ಡಿವೈಡ್ ಬೈ ಡಯಾಮೀಟರ್ ಇಸ್ ಕಾಲ್ಡ್ ಪೈ. ಸೊ ಸರ್ಕಾಂಫರೆನ್ಸ್ ಇಸ್ ಈಕ್ವಲ್ ಟು ಪೈ ಡಿವೈಡೆಡ್ ಡಯಾಮೀಟರ್. ಸರ್ಕಾಂಫರೆನ್ಸ್ ಇಸ್ ಈಕ್ವಲ್ ಟು ಪೈ ಇಂಟು ಡಯಾಮೀಟರ್ ಅಂದ್ರೆ 2 ಅಂದ್ರೆ 1 ರೇಡಿಯಸ್, another is 2r. So circumference 2 pi r. Circumference is equal to 2 pi r. Circumference is circle antivi, perimeter. Perimeter is one of the round shape. This of the circle, circular reason. ಅದು ಇದಕ್ಕೆ ಏನಂತೀವಿ, ಪೆರಿಮೀಟರ್ ಅಂತೀವಿ, ಸರ್ಕಂಫರೆನ್ಸ್ ಅಂತೀವಿ. ದಟ್ ಇಸ್ ಕಾಲ್ಡ್ 2 pi r. ನೆಕ್ಸ್ಟ್ ಏರಿಯಾ ಆಫ್ ದಿ ಸರ್ಕಲ್ ಯಾವ್ದು, ಈ ಟೋಟಲ್ ಏರಿಯಾ ಎಷ್ಟಿದೆ ಕಂಡುಹಿಡಿಯೋದು ಯಾವ ಥರ ನೋಡ, ವೆರಿ ವೆರಿ ಇಂಪಾರ್ಟೆಂಟ್. ಇದೇ ಸರ್ಕಲ್ನ ನೀವು ಕೇಕ್ ಶೇಪಲ್ಲಿ ಕಟ್ ಮಾಡಿ. ಇದೆ ಒಂದು ಕೇಕ್ ಇಲ್ಲಿ ಇಡೋಣ, ಸ್ಮಾಲ್. ಸೊ ದಟ್ ಇಸ್ ಕಾಲ್ಡ್ ಸೆಕ್ಟರ್. ಅವಾಗ ಹೇಳಿದೆ ಒಂದು ಸ್ಮಾಲ್ ಅಂದ್ರೆ ಸೆಕ್ಟರ್ ಅಂತೀವಿ. ಸೊ ನೆಕ್ಸ್ಟ್ ಇನ್ನೊಂದು ತೊಗೊಂತೀವಿ, ರಿವರ್ಸ್ ಪ್ರೋಸೆಸ್ ಅಲ್ಲಿ ಇಡ್ತೀವಿ, ಈ ಥರ ಬರ್ತಾ. ಇನ್ನೊಂದು ತೊಗೊಂತೀನಿ, ಈ ಥರ ಬರ್ತಾ. ಸೊ ಈ ಥರ ಬರುತ್ತಾ, ಈ ಥರ ಕಂಟಿನ್ಯೂ ಆಗುತ್ತೆ. ಸೊ ಈ ಥರನೇ ಕಂಟಿನ್ಯೂ ಆಗುತ್ತಾ, ಸ್ಮಾಲ್. ಇನ್ನು ಸ್ವಲ್ಪ ಭಾಳ ದೊಡ್ಡ ತೊಗೊಂಡಿನಿ. ಆ್ಯಕ್ಚುಲಿ ಸಣ್ಣ ಭಾಳ ಸಣ್ಣ ಕೇಕ್ ಕಟ್ ಮಾಡೋದು, ಸಣ್ಣ ಸೆಕ್ಟರ್. ಟೋಟಲ್ ಏರಿಯಾ ಸಿಗುತ್ತೆ. ಇದು ಯಾವ ಶೇಪಲ್ಲಿ ಇದೆಪ್ಪ ಅಂದರೆ ರೆಕ್ಟ್ಯಾಂಗ್ಯುಲರ್ ಶೇಪಲ್ಲಿ ಇದೆ. ಯಾವ ಶೇಪಲ್ಲಿ ಇದೆ? ರೆಕ್ಟ್ಯಾಂಗ್ಯುಲರ್. ಇಲ್ಲಿ ನೀವು ಅವಾಗ ನೋಡಿರ್ಬೇಕು, ಇದು ಏನಂತ ಗೊತ್ತಾ, ಆರ್ಕ್, ಸಣ್ಣ ಆರ್ಕ್. ಇಲ್ಲಿನೂ ಬಂದಿದೆ, ಮೇಲಿನ ಬಂದಿದೆ, ಅಂದ್ರೆ ಸರ್ಕಾಂಫರೆನ್ಸ್ ಇಂಡೈರೆಕ್ಟ್. ಸರ್ಕಾಂಫರೆನ್ಸ್ ಫಾರ್ಮುಲಾ 2 pi r. ಈ ಕಡೆ ಮೇಲೆ ಕೆಳಗೆ ಎಡೆ ಇದೆ, ಅಂದ್ರೆ ಇಲ್ಲೊಂದು pi r, ಇದೊಂದು pi r. ಓಕೆ ಗುಡ್. ಇದು ಏನು ರೇಡಿಯಸ್ ನೋಡ್ರಿ. ಈಗ ಇಲ್ಲಸಿಂದ ನಾವು ಸೆಕ್ಟರ್ ಕಟ್ ಮಾಡಿರ್ತೀವ, ದಟ್ ಇಸ್ ಕಾಲ್ಡ್ ರೇಡಿಯಸ್. ಇದೊಂದು ಆರು, ಇದೊಂದು ಆರು. ಅಂದ್ರೆ ರೆಕ್ಟ್ಯಾಂಗ್ಯುಲರ್ ಫಾರ್ಮುಲಾ ಏರಿಯಾ ಆಫ್ ದಿ ರೆಕ್ಟ್ಯಾಂಗ್ಯುಲರ್ ಅಂದ್ರೆ ಲೆಂತ್ ಇಂಟು ಬ್ರೆಡ್ತ್. ಸೊ ಇದನ್ನು ರೆಕ್ಟ್ಯಾಂಗ್ಯುಲರ್ ಅಂದ್ರೆ pi r ಇಂಟು r, pi r ಇಂಟು r, pi r ಸ್ಕ್ವೇರ್. ದಟ್ ಇಸ್ ಕಾಲ್ಡ್ ಏರಿಯಾ ಆಫ್ ದಿ ಸರ್ಕಲ್. ನೆಕ್ಸ್ಟ್ ಏರಿಯಾ ಆಫ್ ದಿ ಸೆಕ್ಟರ್ ಆಫ್ ಎ ಸರ್ಕಲ್. ಏನಪ್ಪ ಏರಿಯಾ ಆಫ್ ದಿ ಸೆಕ್ಟರ್ ಅಂದ್ರೆ ಇದೆ ಮೀನಿಂಗ್, ವೆರಿ ವೆರಿ ಇಂಪಾರ್ಟೆಂಟ್. ದಟ್ ಇಸ್ ಕಾಲ್ಡ್ ಸ್ಮಾಲ್ a b o. ಇದು ಏರಿಯಾ ಕಂಡುಹಿಡಿಯುತ್ತೆ. ಈಗ ಏರಿಯಾ ಅಂತ ಕೇಳಿಸ್ತದೆ, ಏರಿಯಾ ಆಫ್ ದಿ ಸೆಕ್ಟರ್. ಸೆಕ್ಟರ್ ಐ ನೋ ದಟ್ AOB, ದಟ್ ಇಸ್ ಕಾಲ್ಡ್ ಸೆಕ್ಟರ್. ಸೊ ಸೆಕ್ಟರ್ ಕಂಡುಹಿಡಿಯೋಕಂದ್ರೆ ಏನಿಲ್ಲ, ಫಸ್ಟ್ ಟೋಟಲ್ ಆಂಗಲ್ ಎಷ್ಟಿರುತ್ತಾ, ಟೋಟಲ್ ಆಂಗಲ್ 360 ಡಿಗ್ರಿ ಇರುತ್ತೆ. ಎಷ್ಟಿರುತ್ತೆ? 360 ಡಿಗ್ರಿ. ನಮಗೆ ಆಂಗಲ್ ಬೇಕಾಗಿದ್ದು ಓನ್ಲಿ ಫಾರ್ ದಿಸ್ ಒನ್. ಓಕೆ, ಅಂದ್ರೆ ಥೀಟಾ ಡಿವೈಡ್ ಬೈ ದಟ್ ಇಸ್ ಕಾಲ್ಡ್ ಥೀಟಾ ಅಂತ ತಗೊಳ್ರಿ. 360 ಡಿಗ್ರಿ. ನಾವು ಎಷ್ಟು ಏರಿಯಾ ಸ್ಮಾಲ್ ತಗೊಂಡ್ರೆ ಸ್ಮಾಲ್ ಆಂಗಲ್ 10 ಡಿಗ್ರಿ, ಇನ್ನು ಸ್ವಲ್ಪ ಬಿಗ್ ತಗೊಂಡ್ರೆ 20 ಡಿಗ್ರಿ. ನಾವು ಎಷ್ಟು ಬೇಕೋ ಅಷ್ಟು, ದಟ್ ಇಸ್ ಕಾಲ್ಡ್ ಸೆಕ್ಟರ್. ಡಿವೈಡ್ ಬೈ 360 ಮಾಡಿದ್ರೆ ಆ ಏರಿಯಾ ಸಿಗುತ್ತಾ. ಯಾವುದನ್ನ ಡಿವೈಡ್ ಮಾಡೋಕ್ಕೂ ಟೋಟಲ್ ಸರ್ಕಲ್ನ ಏರಿಯಾ ಆಫ್ ದಿ ಸರ್ಕಲ್ pi r square. That is the answer. Theta divided by 360 into pi r square. That is called area of the sector. Very very important. Perimeter of the sector of the circle. Very very important. Perimeter ಅಂದ್ರೆ ಹೇಳಿದವಾಗ A O B C. ಟೋಟಲ್ ಪೆರಿಮೀಟರ್ ಅಂದ್ರೆ ನಾವು ಹೇಳಿದೆ ರೌಂಡ್ ಶೇಪ್. ಅಂದ್ರೆ ಇದರಲ್ಲಿ ಈ ಸರ್ಕಲ್ ತೆಗೆದ್ರೆ ನಮಗೆ ಸೆಕ್ಟರ್ ಸಿಗುತ್ತೆ. ಈ ಒಳಗಿನ ಏರಿಯಾ ಅಲ್ಲ, ಇದು ಎಷ್ಟು ಲೆಂತ್ ಅದು ಕಂಡುಹಿಡಿಯಬೇಕು. ಅದು ಕಂಡುಹಿಡಿಯಬೇಕಪ್ಪ ಅಂತ ಸ್ವಲ್ಪ ಕೇಳಿದ್ರೆ OA ಏನು ರೇಡಿಯಸ್,
OB is also called radius. Arc ಒಂದು ಕಂಡುಹಿಡಿಯಬೇಕು. ಆರ್ಕ್ ಕಂಡುಹಿಡಿಯಬೇಕಂದ್ರೆ ಸ್ವಲ್ಪ AB ಕಂಡುಹಿಡಿಯ. AB ಆರ್ಕ್ ಅಂದ್ರೆ ಆರ್ಕ್ ಇಸ್ ಈಕ್ವಲ್ ಟು AB ಬರೀ ಮೊದಲು ಫಸ್ಟ್ AB ಆರ್ಕ್ ಕಂಡುಹಿಡಿಯೋಣ. AB ಆರ್ಕ್ ಅಂದ್ರೆ ಸೇಮ್ ಟೋಟಲ್ ಆಂಗಲ್ ಎಷ್ಟು ಹೇಳಿ 360. ಓಕೆ, ನಮಗೆ ಎಷ್ಟು ಬೇಕು? ಇಷ್ಟೇ AB ಆರ್ಕ್ ಬೇಕು. AB ಆರ್ಕ್ ಬೇಕಪ್ಪ ಅಂದ್ರೆ ಏನ್ ಮಾಡೋಣಪ್ಪ ಅಂದ್ರೆ ಥೀಟಾ ಡಿವೈಡ್ ಬೈ 360 ಸೇಮ್. ನಮ್ಗೆ ಇದಿಷ್ಟು ಒಂದು ಥೀಟಾ ಅನ್ಕೊಳ್ಳೋಣ, ಇದಿಷ್ಟು ಒಂದು ಆಂಗಲ್ ಬರುತ್ತಾ. ಸೊ ಥೀಟಾ ಡಿವೈಡ್ ಬೈ 360 ಯಾವ್ದು ನಾವು ಕಟ್ ಮಾಡಕತ್ತೀವಿ? ಸರ್ಕಾಂಫರೆನ್ಸ್ ನ ಕಟ್ ಮಾಡಕತ್ತೀವಿ. ನಾಟ್ ಏರಿಯಾ ಅಲ್ಲ, ಏರಿಯಾ ಸರ್ಕಲ್ ಅಲ್ಲ, ಸರ್ಕಾಂಫರೆನ್ಸ್ ಇಂದ ನಮ್ಗೆ ಆರ್ಕ್ ಅಷ್ಟೇ ಇದೆ. ಈ ಒಂದು ಸರ್ಕಾಂಫರೆನ್ಸ್ ಇಲ್ಲ ಇಲ್ಲಿಗೆ ಆರ್ಕ್ ಎಷ್ಟು. ಸೊ ಸರ್ಕಾಂಫರೆನ್ಸ್ ಫಾರ್ಮುಲಾ ಏನು? 2πr. 2πr. ಓಕೆ, ಸೊ ಓನ್ಲಿ ಫಾರ್ ಇದು ಏನಾಯ್ತು? AB ಆರ್ಕ್ ಆಯ್ತು. 2 1 ಜಾ 2 1 AB ಜಾ ಅಂದ್ರೆ ಥೀಟಾ ಪೈ ಆರ್ ಡಿವೈಡ್ ಬೈ 180 ಡಿಗ್ರಿ ಆರ್. ಈಗ ನಮಗೆ ಏನ್ ಸಿಕ್ತು? AB ಆರ್ ಸಿಕ್ತು. ಪೆರಿಮೀಟರ್ ಆಫ್ ದಿ ಸೆಕ್ಟರ್ ಅಂದ್ರೆ AO ಪ್ಲಸ್ AB ಪ್ಲಸ್ BO ಅಂದ್ರೆ AO ಅಂದ್ರೆ ಆರ್ ಪ್ಲಸ್ OB ಅಂದ್ರೆ ಆರ್ ಪ್ಲಸ್ AB, ದಟ್ ಇಸ್ ಕಾಲ್ ಇದು. ಸೊ ಟೋಟಲ್ ಏನಾಗುತ್ತಾ? ಥೀಟಾ ಪೈ ಡಿವೈಡ್ ಬೈ 180 ಪ್ಲಸ್ ಆರ್ theta pi r divided by 180 r plus r 2r. That is the answer. Area of the circular ring. Ring very very important. Ring andre so is a one of the ring. So circle shape alli irutta, one circle and another circle, that is called ring. So one circle small one circle, ಸೊ 2 ಸರ್ಕಲ್ ಇರುತ್ತೆ. ಸೊ ಕರೆಕ್ಟ್ ಹೇಳ್ರಿ, ಏರಿಯಾ ಆಫ್ ದಿ ಸರ್ಕಲ್ ಅಂದ್ರೆ ಇದಷ್ಟೇ, ಟೋಟಲ್ ಅಲ್ಲ ಇದಷ್ಟೇ. ಎಷ್ಟಂತ ಈ ಸರ್ಕಲ್ದು ರೇಡಿಯಸ್, ಬಿಗ್ ಸರ್ಕಲ್ ರೇಡಿಯಸ್ ನ ಆರ್ ಅನ್ನೋಣ, ಈ ಸ್ಮಾಲ್ ಸರ್ಕಲ್ ರೇಡಿಯಸ್ ನ ಸ್ಮಾಲ್ ಆರ್ ಅನ್ನೋಣ. ಈಗ ವೆರಿ ವೆರಿ ಇಂಪಾರ್ಟೆಂಟ್, ಏರಿಯಾ ಆಫ್ ದಿ ಸರ್ಕುಲರ್ ರಿಂಗ್ ಅಂದ್ರೆ ಈ ಬಿಗ್ ಸರ್ಕಲ್ ಅಲ್ಲಿ ಸ್ಮಾಲ್ ಆರ್ ತೆಗೆದ್ರೆ ಇದಷ್ಟೇ ಉಳಿಯುತ್ತೆ. ಕರೆಕ್ಟಾ? ಈ ಟೋಟಲ್ ಬಿಗ್ ಸರ್ಕಲ್ ಅಲ್ಲಿ ಸ್ಮಾಲ್ ಸರ್ಕಲ್ ಏರಿಯಾ ತೆಗೆದುಬಿಟ್ರೆ ಇದು ಉಳಿಯುತ್ತೆ. ಅಂದ್ರೆ ಬಿಗ್ ಸರ್ಕಲ್ ಏರಿಯಾ ಪೈ ಆರ್ ಸ್ಕ್ವೇರ್ ಮೈನಸ್ ಪೈ ಸ್ಮಾಲ್ ಆರ್ ಸ್ಕ್ವೇರ್. ಸೊ ಪೈ ಕಾಮನ್ ತೆಗೆದ್ರೆ ಆರ್ ಸ್ಕ್ವೇರ್ ಮೈನಸ್ ಸ್ಮಾಲ್ ಆರ್ ಸ್ಕ್ವೇರ್, ದಟ್ ಇಸ್ ಕಾಲ್ಡ್ ಏರಿಯಾ ಆಫ್ ದಿ ಸರ್ಕ್ಯುಲರ್ ರಿಂಗ್. ಸೊ ಅಂಡ್ ಆಲ್ಸೋ ಪೈ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂದ್ರೆ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ. ಏರಿಯಾ ಆಫ್ ದಿ ಸೆಮಿ ಸರ್ಕ್ಯುಲರ್ ಅಂದ್ರೆ ಸೊ ಆಫ್. ಸೊ ಆಫ್ ತೆಗೆದ್ರೆ ಏನಾಗುತ್ತಾ? ಏರಿಯಾ ಆಫ್ ದಿ ಸೆಮಿ ಸರ್ಕಲ್. ಇದು ಓ ಎ ಬಿ, ಸೊ ದಟ್ ಇಸ್ ಕಾಲ್ ಸಿ ಅನ್ಕೋ. ಟೋಟಲ್ ಏರಿಯಾ ಕಂಡುಹಿಡಿಯಬೇಕಪ್ಪ, ಸ್ವಲ್ಪ ನೋಡ್ರಿ ಕರೆಕ್ಟ್. ಓ ಎ ಆರ್ ರೇಡಿಯಸ್, ಓ ಬಿ ಆರ್ ರೇಡಿಯಸ್. ಓಕೆ, ಇದು ಒಂದು ಈ ಟೋಟಲ್ ಏರಿಯಾ ಅಂದ್ರೆ ಇಟ್ಟು ಒಂದು ಟೋಟಲ್ ಸರ್ಕಲ್ ಅಲ್ಲಿ ಅರ್ಧ ಅಂದ್ರೆ ಟೋಟಲ್ ಸರ್ಕಲ್ ಏರಿಯಾ ಪೈ ಆರ್ ಸ್ಕ್ವೇರ್. ಅದು ಆಫ್ ಅಂದ್ರೆ 1/2 ಪೈ ಆರ್ ಸ್ಕ್ವೇರ್, ದಟ್ ಇಸ್ ಕಾಲ್ಡ್ ಏರಿಯಾ ಆಫ್ ದಿ ಸೆಮಿ ಸರ್ಕಲ್. ಪೆರಿಮೀಟರ್ ಆಫ್ ಸೆಮಿ ಸರ್ಕಲ್, ಪೆರಿಮೀಟರ್ ಅಂದ್ರೆ ಅದರದ್ದು ಸೂಟ್ ಆಗುತ್ತೆ ಟೋಟಲ್. ಇದು ಒನ್ ಸೈಡ್ ನೋಡೋಣ. ಸೊ ಆರ್ ಪ್ಲಸ್ ಆರ್, ಆರ್ ಪ್ಲಸ್ ಆರ್ ಪ್ಲಸ್ ಆರ್ಕ್ ಸರ್ಕಾಂಫರೆನ್ಸ್, ಅರ್ಧ ಸರ್ಕಾಂಫರೆನ್ಸ್. ಟೋಟಲ್ ಸರ್ಕಲ್ ಏನಾಗುತ್ತೆ? 2πr. ಅರ್ಧ ಅಂದ್ರೆ ಹಾಫ್ ಇಂಟು 2πr. ಸೊ r plus r 2r plus πr, that is called perimeter of the semicircle.